ಅಲ್ಲ ಕಣ್ರಯ್ಯ, ಸೌಜನ್ಯ ನ್ಯಾಯ ಸಿಗ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋದು ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ಇವಾಗ. ಅಂದ್ರೆ ಸರ್ಕಾರ ಅಕ್ವಿಟಲ್ ಕಮಿಟಿ ಯಾಕೆ ಮಾಡಲಿಲ್ಲ ಅಂತಾರೆ ಅಂತ ಪೆಂಗ್ ಅಂತಾರ ಕ್ವಶನ್ ಕೇಳ್ತಾರೆ. ಅಕ್ವಿಟಲ್ ಕಮಿಟಿನೂ ಆಗಿದೆ ಕಣ್ರಯ್ಯ, ಆದರೆ ಈ ಗ್ಯಾಂಗು ಆಗಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ತಿರುಗ್ತಿದೆ. ಅಂದರೆ ಇವ್ರು ಸವಾಸ ಬೇಡ ಅಂದ್ಕೊಂಡು ಸೌಜನ್ಯ ತಾಯಿ ಕುಸುಮಾವತಿ ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಮೇಡಮ್, ದುಡ್ಡು ಕಸಿ ತಲೆ ಕೆಡಿಸ್ಕೊಬಿಡಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ಅವರು ನೋ ಅಂತಿದ್ದಾರೆ, ನಮ್ಮ ಹತ್ರ ರಾಜಕೀಯ ತರಬೇಡಿ ಅಂತಿದ್ದಾರೆ. ಆಮೇಲೆ ಅವರೇ ರಾಜಕಾರಣಿಗಳನ್ನ ಹುಡುಕೊಂಡು ಹೋಗ್ತಾ ಇರ್ತಾರೆ. ಏನು ಮಾಡೋದು? ಇನ್ನೊಂದು ವಿಷಯ ಏನು ಗೊತ್ತಾ, ಈ ಬುಡೇ ಬಡ್ಡಿ ಮಕ್ಕಳು ಸೌಜನ್ಯ ಅನ್ನೋ ಹೆಣ್ಣು ಮಗುವಿನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಬಿಡೋದಿಲ್ಲ, ಬಿಟ್ಟರೆ ಇವ್ರ ಜೋಳಿಗೆ ತುಂಬೋದಿಲ್ಲ. ಇವರ ಅಷ್ಟು 420 ಆಟಗಳೆಲ್ಲ ಬೀದಿಗೆ ಬಂದರೂ ಕೂಡ ತಲೆಯಲ್ಲಿ ಬರೀ ಸಗಣಿನೇ ತುಂಬಿಕೊಂಡ್ರೆ ಒಂದಷ್ಟು ಜನಕ್ಕೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಜೊತೆಗೆ ಈ ಇಡೀ ಸಂಚನ್ನು ನೋಡ್ತಿದ್ರೆ ನಮ್ಮ ಧರ್ಮ ಕ್ಷೇತ್ರದ ವಿರುದ್ಧ ನಡೆದಿರೋ ಷಡ್ಯಂತ್ರದ ಬೇರುಗಳ ಆಳ ತುಂಬ ಡೀಪ್ ಇದೆ. ಇದು SIT ವ್ಯಾಪ್ತಿನೂ ಮೀರಿದ್ದು ಅನ್ನೋದು ಸ್ಪಷ್ಟ ಆಗ್ತಿದೆ. ಅದಕ್ಕೆ ಎಲ್ಲರೂ ಈಗ NIA ತನಿಖೆ ಆದ್ರೆ ಒಳ್ಳೇದು ಅಂತ ವಾದ ಮಾಡ್ತಿದ್ದಾರೆ. ಇದಾಗಬೇಕು. ಈ ಮಟ್ಟಣ್ಣ, ತಿಮ್ರೋಡಿ, ತಮ್ಮಣ್ಣ, ಜಯಂತು, ಸಮೀರ, ಒದಿಕ್ಯಾತ, ಗಾಂಪ, ಇನ್ನೊಂದಷ್ಟು ನಾಯಿನರಿಗಳು ಜೈಲಿಗೆ ಹೋಗೋದು ಫಿಕ್ಸು. ಆದರೆ ಇವ್ರನ್ನ ಮುಂದೆ ಬಿಟ್ಟು ಆಟ ಕಟ್ತಿರೋರು ಮುಖಗಳು ಹೊರಗೆ ಬರಬೇಕು ಅಂದರೆ NIA ಎಂಟ್ರಿ ಆಗಲೇಬೇಕು.